ವಿಶ್ವದಲ್ಲಿ ಬರುತ್ತಾ ಎಐ ತಂತ್ರಜ್ಞಾನದ ಕಾನೂನು. ಎಐ ಕಾನೂನು ಜಾರಿಗೆ ತರಲು ಅರಬ್ ರಾಷ್ಟ್ರ ಸಿದ್ಧ ಆಗಿದಂತೆ ಅರಬ್ನ ಪ್ರಧಾನಮಂತ್ರಿ ಹೊಸ ತಂತ್ರಜ್ಞಾನಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಕಾನೂನನ್ನು ಅನುಷ್ಠಾನಗೊಳಿಸುವುದು ಅದರ ಹಿಂದಿನ ಉದ್ದೇಶ. ಕೃತಕ ಬುದ್ಧಿಮತ್ತೆ ನಾವೀಗ ಆಲ್ರೆಡಿ ಕೆಲವಷ್ಟು ಕಡೆ ಎಐಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಟ್ರಾಫಿಕ್ ವಿಚಾರದಲ್ಲಿ ಎಐ ಕ್ಯಾಮ್ರಾಗಳನ್ನು ಹಾಕ್ಕೊಂಡಿದ್ದೀವಿ. ಎಲ್ಲಿ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಆಗುತ್ತೋ ತಕ್ಷಣ ಅಲ್ಲಿ ಫೋಟೋ ಕ್ಲಿಕ್ ಆಗುತ್ತೆ, ಅದು ಇಲಾಖೆಗೆ ಬರುತ್ತೆ. ಇಲ್ಲಿ ಸಂಪೂರ್ಣ ಕಾನೂನನ್ನೇ ಎಐಗೆ ಅಳವಡಿಸಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಹೀಗಾಗಿ ಅರಬ್ ಪ್ರಧಾನಿ ಶೇಖ್ ಬಿನ್ ರಾಶೀದ್ ಅಲ್ ಮಕ್ತೂಮ್ ಈ ರೀತಿಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಕಾನೂನು ಬದಲಾವಣೆ, ಹೊಸ ನಿಯಮ ಜಾರಿ, ಪರಿಶೀಲನೆ ಕಾರ್ಯ, ಕ್ಯಾಬಿನೆಟ್ ರೆಗ್ಯುಲೇಟರಿ, ಇಂಟೆಲಿಜೆನ್ಸ್ ಆಫೀಸ್, ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಎಐ ಮೂಲಕವೇ ತರಬೇಕು ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಹಾಗಾದರೆ ಎಐ ಕಾನೂನು ಹೆಂಗಿರುತ್ತೆ? ಲಾಭ ಏನು, ನಷ್ಟ ಏನು? ನಿಜಕ್ಕೂ ಕೂಡ ಇದು ತೆಗೆದುಕೊಂಡು ಬರಲಿಕ್ಕೆ ಅನುಕೂಲ ಸಿಂಧು ಇದೆಯಾ? ಏನೆಲ್ಲ ಲಾಭ ಇದೆ? ಆ ಲಾಭಗಳನ್ನು ಹಿಂಗೆ ಪಟ್ಟಿ ಮಾಡಿದ್ದಾರೆ ಅವರು. ಏನೆಲ್ಲ ಲಾಭಗಳಾಗಬಹುದು ಅಂತ ಹೇಳಿ. ದುಬೈನ ಯಾವ ಕಾನೂನು ಹಳೆಯದಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು. ವಿಶ್ವದಲ್ಲಿ ಕಾನೂನು ಚಟುವಟಿಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಅಂಥ ಘಟನೆಗಳನ್ನು ಎಐ ಯೋಚಿಸಿ ಕ್ರಮ ತೆಗೆದುಕೊಳ್ಳುತ್ತೆ. ಎಐ ಯೋಚಿಸಿ ಸ್ವತಃ ಕಾನೂನನ್ನು ನಿಯಮ ಜಾರಿ ಮಾಡುತ್ತೆ. ಇದರಿಂದ ಅರಬ್ ರಾಷ್ಟ್ರದ ನಿಯಮಗಳು ಮತ್ತಷ್ಟು ಕಠಿಣವಾಗ್ತವೆ. ದೇಶದ ಕಾನೂನು ಸುವ್ಯವಸ್ಥೆ, ನ್ಯಾಯಾಲಯ ತೀರ್ಪು, ಸರ್ಕಾರಿ ನಿಯಮಗಳು, ಸಾರ್ವಜನಿಕ ಸೇವೆಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ಯನಿರ್ವಹಿಸುತ್ತಂತೆ. ಈ ಹೊಸ ಪ್ರಯೋಗ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕಾಗಿದೆ. ನಿಜಕ್ಕೂ ಕೂಡ ಅದು ವರ್ಕೌಟ್ ಆದರೆ ವಿಶ್ವದಾದ್ಯಂತವೂ ಕೂಡ ಎಐ ಮಾದರಿಯಲ್ಲೇ ಕಾನೂನನ್ನು ಜಾರಿಗೊಳಿಸಿದ್ರು ಅಚ್ಚರಿ ಇಲ್ಲ ಅನಿಸುತ್ತೆ.